1, 2, 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋದಲ್ಲಿ ನಾವು ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯುವುದು ಹೇಗೆ ಅನ್ನೋದನ್ನು ತಿಳ್ಕೊಬೋದು. ಇಲ್ಲಿ ನೋಡಿ, ಗುಣಿತಾಕ್ಷರ ಪದಗಳು ಅಂದಾಗ ನಮ್ಗೆ ಗೊತ್ತಿದೆ, ವ್ಯಂಜನಗಳ ಜೊತೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗ್ತವೆ. ಇಂತಹ ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯುವುದು ಹೇಗೆ, ಅವುಗಳಲ್ಲಿ ಸ್ವರಗಳು ಯಾವ ರೀತಿಯಾಗಿ ಸೇರಿಕೊಂಡಿರ್ತವೆ, ಇದು ನಿಮಗೆ ಹೋಮ್ವರ್ಕನ್ನು ಕೊಟ್ಟಾಗ ಅಥವಾ ಬಿಡಿಸಿ ಪದಗಳನ್ನು ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಬರೆಯೋದಕ್ಕೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ. ಈ ಒಂದು ಗುಣಿತಾಕ್ಷರ ಪದಗಳು ಬಿಡಿಸಿ ಬರೆಯೋದು 1, 2, 3 ತರಗತಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದದ್ದು. ಬನ್ನಿ, ಇದನ್ನು ನೀವು ಹೈಯರ್ ಕ್ಲಾಸ್ ಮಕ್ಕಳು ಕೂಡ, ಕೆಲವೊಂದು ಮಕ್ಕಳಿಗೆ ಇದನ್ನು ಬಿಡಿಸೋದು ಕಷ್ಟ ಅನ್ನೋರು ಇದನ್ನು ನೋಡಿ ಕಲಿಬೋದು ಸಿಂಪಲ್ಲಾಗಿ. ಮೊದಲನೇ ಪದ ನೋಡಿ, ಗಿಳಿ. ಗಿಳಿ ಅನ್ನೋ ಒಂದು ಗುಣಿತಾಕ್ಷರ ಪದವನ್ನು ನಾವು ನೋಡ್ತಾ ಇದ್ದೀವಿ. ಈ ಪದವನ್ನು ನಾವು ಬಿಡಿಸಿ ಬರೆಯೋದು ಹೇಗೆ? ಮೊದಲಿಗೆ ಗಿ ಇದೆ. ಈ ಗಿನ ಗ ಪ್ಲಸ್ ಇ, ಲಾಸ್ಟ್ ಸೌಂಡ್ ಏನು ಕೇಳಿಸ್ತಾ ಇದೆ, ಈ ಸ್ವರಾಕ್ಷರ ಗ ಇ, ಗಿ. ನಂತರ ನಾವು ಲಿ ಅಕ್ಷರನ ಬಿಡಿಸಿ ಬರೀಬೇಕು. ಲ ಅರ್ಧ ವ್ಯಂಜನ, ಅದ್ರ ಜೊತೆಗೆ ಸ್ವರ ಸೇರಿಕೊಂಡಿದೆ, ಲಾಸ್ಟ್ ಸೌಂಡು ಇ, ಗಿಳಿ. ಗ ಇ, ಗಿ. ಲ ಇ, ಲಿ. ಗಿಳಿ ಅನ್ನೋ ಗುಣಿತಾಕ್ಷರ ಪದ ಆಗುತ್ತೆ. ನಂತರ ನಾವು ಎರಡನೇ ಪದ ನೋಡ್ತಾ ಇದ್ದೀವಿ, ಸರದಾರ. ಸರದಾರ. ಸ ಅಕ್ಷರ ಮೊದಲಿಗೆ ಸ, ಅ ಲಾಸ್ಟ್ ಸೌಂಡ್ ಏನು ಕೇಳಿಸ್ತಾ ಇದೆ, ಆ ಸ್ವರ ಸ. ನಂತರ ರ, ಇದನ್ನು ನಾವು ರ ಅ, ರ. ನಂತರ ನಾವಿಲ್ಲಿ ಆ ದ ನೋಡ್ತಾ ಇದ್ದೀವಿ. ದಾಗೆ ಯಾವ ಸ್ವರ ಸೇರಿಕೊಂಡಿದೆ? ಹೌದು, ಆ ಸ್ವರ ಸೇರಿಕೊಂಡಿದೆ. ನಂತರ ಇಲ್ಲಿ ರ ಅಕ್ಷರ ಇದೆ. ರ ಅಕ್ಷರನ ನಾವು ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ? ರ ಅ. ನಮ್ಗೆ ಗೊತ್ತು, ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರ ಆಗುತ್ತೆ. ನೋಡಿ, ಸಾಗೆ ಸ ಅ, ರಾಗೆ ರ ಅ, ದಾಗೆ ದ ಆ, ರಾಗೆ ಆ. ನಂತರ ನೆಕ್ಸ್ಟ್ ಪದ ಬೀದಿ. ಈ ಬೀದಿ ಪದವನ್ನು, ಗುಣಿತಾಕ್ಷರ ಪದವನ್ನು ನಾವು ಬಿಡಿಸಿ ಬರೆಯೋದು ಹೇಗೆ? ಮೊದಲನೇ ಅಕ್ಷರ ಏನಿದೆ, ಬಿ ಅಕ್ಷರ ಇದೆ. ಆಗ ವ್ಯಂಜನ ಬಾಗೆ ಈ ಸ್ವರ ಸೇರಿಕೊಂಡಿದೆ, ಈ ಸ್ವರಾಕ್ಷರ ಬಿ ಆಯಿತು. ಈಗ ದಿ ಬಿಡಿಸ್ಬೇಕು. ದ ಇ, ಯಾಕಂದರೆ ಈ ದ ಒಳಗಡೆ ಈ ಸ್ವರ ಸೇರಿಕೊಂಡಿದೆ, ಬೀದಿ. ನಾವು ಬಿಡಿಸಿ ಬರೆದಾಗ ಬ ಇ ದಿ, ಬ ಇ ದ ಇ, ಬೀದಿ. ನಂತರ ಪದ ನೋಡಿ, ಲೀಲಾ. ಈ ಲೀಲಾ ಪದವನ್ನು ಯಾವ ರೀತಿ ಬಿಡಿಸೋದು? ಮೊದಲ ಅಕ್ಷರ ಏನಿದೆ, ಲೀ ಇದೆ. ಲ ಈ, ಲೀ. ನಂತರ ಲ ಇದೆ, ಈ ಲ ಇದೆ. ಇದನ್ನು ಲ ಆ, ಲಾಸ್ಟ್ ಸೌಂಡು ಆ ಸೌಂಡ್ ಇದೆ, ನಾವು ನೋಡ್ತಾ ಇದ್ದೀವಿ. ಲ ಅ, ಲ. ಲ ಲೀಗೆ ಲ ಈ, ಲೀ. ಲಾಗೆ ಲ ಅ, ಲ. ನಂತರ ಪದ ಐದನೇದು ದೀಪ. ಈ ದೀಪ ಪದವನ್ನು ಬಿಡಿಸಿ ಬರೆಯೋದು ಹೇಗೆ ನೋಡಿ, ದ ಈ, ದಿ. ದಿ ಅಕ್ಷರನ ದ ಈ. ನಂತರ ಈ ಪ ಅಕ್ಷರನ ಪ ಅ, ಪ. ನೋಡಿದ್ವಲ್ಲ, ದಿಗೆ ದ ಈ, ಪಾಗೆ ಪ ಅ, ಪ. ನಂತರ ನೋಡಿ, ಆರನೇದು ಹಾದಿ ಅಂತ ಇದೆ, ಹಾದಿ. ಈ ಪದವನ್ನು ಬಿಡಿಸೋದು ಹೇಗೆ? ಹಾ ಅಕ್ಷರ ತಗೊತೀವಿ ಮೊದಲು. ಹಾಗೆ ಯಾವ ಸ್ವರ ಸೇರಿದೆ? ಹಾ ಸ್ವರಾಕ್ಷರ ಆ. ನಂತರ ದಿ,
ದ ಇ ದಿ ನೋಡಿದ್ವಲ್ಲ. ಹ ಹಾಗೆ ಹ ಆ ದಿಗೆ ದ ಇ ದಿ. ನಂತರ ಏಳನೇದು ಮೂರುತಿ. ಈ ಪದವನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ. ಮೊದಲನೇ ಅಕ್ಷರ ಯಾವುದಿದೆ? ಮೂರುತಿ. ಯಾವ ಒಂದು ಸ್ವರ ಇದೆ? ಊ ಮಾತ್ರ. ಊ ಸ್ವರ ಇದೆ. ಊ. ನಂತರ ಏನಿದೆ? ರು. ಈ ರುಗೆ ರ್ ಪ್ಲಸ್ ಉ ಮಾತ್ರ. ಉ. ನಂತರ ತೀಗೆ ತ ಇ ಮೂರುತಿ. ನೋಡಿದ್ವಲ್ಲ. ಮೂ ಮ ಉ ಮೂ ರು ರ ಉ ರು ತಿ ತ ಇ ತಿ ಮೂರುತಿ. ನಂತರ ನಾವು ಹೃದಯ. ಈ ಪದನ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ. ಪದ ಏನು? ಹೃದಯ. ರಾಗೆ ರು ಮಾತ್ರ ಇದೆ. ಅ ಯಾವುದಿದೆ? ರು. ರು. ನಂತರ ದ ದ ಅ ದ. ನಂತರ ಯಾ ಇದೆ. ಯ ಪ್ಲಸ್ ಅ. ನೋಡಿ. ರು ರ ಹ ರು ರು ದ ಅ ದ ಯ ಅ ಯ ಹೃದಯ. ನಂತರ ಪದ ನೋಡ್ತಿದ್ವಿ ಕೂಸು. ಕೂಸು. ಈ ಕು ಅಕ್ಷರನ ಕ ಯಾವ ಮಾತ್ರ ಇದೆ? ಸ್ವರ ಇದೆ. ಊ ಇದೆ. ಊ. ಸಗೆ ಊ ಸ್ವರ ಸೇರಿಕೊಂಡಿದೆ. ಸ ಉ ಸು. ನೋಡಿದ್ವಲ್ಲ. ಕ ಉ ಕೂ ಸ ಉ ಸು ಕೂಸು. ನಂತರ ಇಲಿ. ಈ ಪದ ಬಿಡಿಸೋದು ಹೇಗೆ? ಈ ನಾವು ಇಲ್ಲಿ ಸ್ವರಾಕ್ಷರ ಇದೆ, ಅದು ಹೇಗಿದೆಯೋ ಹಾಗೆ ಬರಿತೀವಿ. ಇನ್ನು ಲಿ ಅಕ್ಷರ. ಲ ವ್ಯಂಜನ ಯಾವ ಸ್ವರ ಸೇರಿಕೊಂಡಿದೆ? ಈ ಅಕ್ಷರ. ಇಲಿ. ನೋಡಿದ್ವಲ್ಲ. ಈ ಸ್ವರ ಹೇಗಿದೆಯೋ ಸ್ವರ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. ಇಲ್ಲಿ ಯಾವುದೇ ಒಂದು ಅಕ್ಷರಗಳ ಸಹಾಯ ಬೇಕಾಗಿಲ್ಲ. ವ್ಯಂಜನಗಳಿಗೆ ಮಾತ್ರ ಸ್ವರಗಳ ಸಹಾಯ ತಗೊಳ್ತೀವಿ. ಇಲ್ಲಿ ಸ್ವರ ಇರೋದ್ರಿಂದ ಈ ಸ್ವರವನ್ನು ನಾವು ಡೈರೆಕ್ಟಾಗಿ ಹಂಗೆ ಬರಿತೀವಿ. ಈ ಅಕ್ಷರ. ನಂತರ ಲಿಗೆ ಲ ಇ ಲಿ. ಇಲ್ಲಿ. ನಂತರ ದೂರ. ಈ ದೂರ ಪದನ ಬಿಡಿಸಿ ಬರೆಯೋದು ಹೇಗೆ? ಗುಣಿತಾಕ್ಷರ ಪದವನ್ನು ದಗೆ ಊ ಸ್ವರ ಇದೆ. ದ ಪ್ಲಸ್ ಊ ಸ್ವರ ಇದೆ. ಊ. ನಂತರ ಪ್ಲಸ್ ರ ಇದೆ. ರ ಅ ರ ದೂ ರ ದೂರ. ನೋಡಿ. ದ ಉ ದೂ ರ ಅ ರ. ನಂತರ ನೂರು. ಈ ಪದವನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ. ಇಲ್ಲಿ ನ ಸ್ವರ ಯಾವುದಿದೆ? ಊ ನೂ ನೂ ಆಯಿತು. ಈಗ ರು ಬಿಡಿಸ್ಬೇಕು. ಪ್ಲಸ್ ರ ಯಾವ ಸ್ವರ ಇದೆ? ಉ. ಲಾಸ್ಟ್ ಸೌಂಡ್ ಏನು ಕೇಳಿಸ್ತಾ ಇದೆ? ಉ. ನೂರು. ನ ಉ ನೂ ರ ಉ ರು ನೂರು. ನಂತರ 13ನೇದು ಧೂಪ. ಧೂಪ. ಈ ಪದ ಬಿಡಿಸೋದು ಹೇಗೆ? ಮೊದಲ ಅಕ್ಷರ ದೂ ಇದೆ. ಧು ಧ ಪ್ಲಸ್ ಊ ಸ್ವರ ಇದೆ. ಆವಾಗ ಊ ಸ್ವರನ ಬರ್ಕೊತೀವಿ. ನಂತರ ಇಲ್ಲಿ ಪ ಅಕ್ಷರ ಇದೆ. ಪ ಲಾಸ್ಟ್ ಸೌಂಡ್ ಏನು? ಸ್ವರ ಅ. ಧೂಪ. ನಂತರ ನಾವು ಭೂಮಿ. ಭೂಮಿ. ಈ ಪದ ಬಿಡಿಸೋದು ಹೇಗೆ ನೋಡೋಣ. ಭ ಯಾವ ಸ್ವರ ಇದೆ? ಊ ಭೂ. ನಂತರ ಮಿ ಮ ಮ ಇ ಭೂಮಿ. ನೋಡಿ. ಬ ಉ ಭೂ ಮ ಇ ಮಿ ಭೂಮಿ. ನಂತರ ನಾವು ನೋಡ್ತಿದ್ದೀವಿ ಪದ ಕಿವಿ. ಮೊದಲನೇ ಅಕ್ಷರ ಯಾವುದಿದೆ? ಕಿವಿಯಲ್ಲಿ ಕಿ.
ಕ ಇ ಕಿ ನಂತರ ವ ಇ ವಿ ಕ ಇ ಕಿ ವ ಇ ವಿ ಕಿವಿ ನಂತರ ಬೆಲೆ. ಈ ಪದ ಯಾವ ರೀತಿ ಬಿಡಿಸೋದು? ಫಸ್ಟು ನಾವು ಬೇ ತಗೊಳ್ತೀವಿ. ಬ ಸ್ವರಾಕ್ಷರಕ್ಕೆ ಬ ವ್ಯಂಜನಾಕ್ಷರಕ್ಕೆ ಎ ಸ್ವರ ಸೇರಿಕೊಂಡಿದೆ. ಬೇ ಪ್ಲಸ್ ಇಲ್ಲೇನಿದೆ ಲೇ, ಲಾಗೆ ಎ ಸ್ವರ ಇದೆ. ಬೆಲೆ ಬ ಎ ಬೆ ಲ ಎ ಲೆ ಬೆಲೆ. ನಂತರ ಪದ ದೇವಿ. ಇದನ್ನು ಯಾವ ರೀತಿ ಬಿಡಿಸೋದು? ದ ಕಟ್ ಮಾಡ್ಕೊಳ್ಳಿ. ದ ಎ ಸ್ವರ ದೇ ನಂತರ ಏನಿದೆ ಬಿ ವ ಇ ದೇವಿ. ನೋಡಿದ್ವಲ್ಲ? ದ ಎ ದೇ ವ ಇ ವಿ ದೇವಿ. ನಂತರ ಪದ 18ನೇದು ದೊರೆ. ಮೊದಲನೇ ಅಕ್ಷರ ದೋ, ದಾಗೆ ಓ ಮೊದಲನೇ ಓ ದೋ ಪ್ಲಸ್ ರೇ ರ ಎ ದೊರೆ. ನೋಡ್ತಿದ್ದೀವಲ್ವ? ದ ಓ ದೋ ರ ಎ ರೇ ದೊರೆ. ನಂತರ ಪದ ನೌಕೆ. ಫಸ್ಟು ನೌ, ನ ಸ್ವರ ಯಾವುದಿದೆ? ಔ, ನೌ. ನಂತರ ಅಕ್ಷರ ಯಾವುದಿದೆ? ಕೆ, ಕ ಎ ಕೆ ನೌಕೆ. ನೋಡಿ, ನಗೆ ಔ ಸ್ವರ ಸೇರಿಕೊಂಡಿದೆ. ನ ಔ ನೌ, ಕ ಎ ಕೆ ನೌಕೆ. ನಂತರ ಕೈದಿ. ಈ ಪದ ಯಾವ ರೀತಿ ಬಿಡಿಸಿ ಬರೆಯೋದು? ಗುಣಿತಾಕ್ಷರ ಪದ. ನೋಡಿ, ಕ ಐ ಕೈ ಇದೆ. ಕ ಸ್ವರ ಯಾವುದಿದೆ? ಐ ಇದೆ, ಸ್ವರ ಐ ಇದೆ. ಕ ಐ ಕೈ ದಿ ದ ಇ ದಿ ಕೈದಿ. ನೋಡಿದ್ವಲ್ಲ ಯಾವ ರೀತಿ ಗುಣಿತಾಕ್ಷರ ಪದಗಳನ್ನು ನಾವು ಸುಲಭವಾಗಿ ಬರೆಯೋದು ಅಂತ. ಎಲ್ಲವನ್ನು ಕೂಡ ಒಂದ್ಸಲ ಓದ್ತಾ ಬನ್ನಿ. ನೋಡಿ, ಗುಣಿತಾಕ್ಷರ ಪದಗಳು ಬಿಡಿಸಿ ಬರೆಯಿರಿ. ಮೊದಲನೇ ಪದ ಏನಿದೆ? ಗಿಳಿ. ಗ ಇ ಗಿ ಳ ಇ ಲಿ ಗಿಳಿ. ಸರದಾರ. ಸ ಆ ಸ ರ ಆ ರ ದ ಆ ದ ನಂತರ ರ ಆ ರ ನಂತರ ಬೀದಿ. ಮೊದಲನೇದು ಬಿ ಇದೆ. ಬ ಇ ಬಿ ದಿ ದ ಇ ದಿ ನಂತರ ಲೀಲ. ಲ ಇ ಲೀ ಲ ಲ ಆ ಲ ದೀಪ. ದ ಇ ದಿ ಪ ಆ ಪ ದೀಪ. ಹಾದಿ. ಹ ಆ ಹ ದ ಇ ದಿ ಹಾದಿ. ಮೂರುತಿ. ಮೂರುತಿ. ಮ ಉ ಮೂ ರ ಉ ರು ತ ಇ ತಿ ಮೂರುತಿ. ನಂತರ 8ನೇದು ಹೃದಯ. ಹ ರು ರು ದ ಆ ದ ಯ ಆ ಆ ಹೃದಯ. ಕೂಸು. ಕ ಉ ಕು ಸ ಉ ಸು ನಂತರ ಇ ಸ್ವರ ಹಾಗೆ ಬರೆದಿದ್ದೀವಿ. ಲಿಗೆ ಲ ಇ ಲಿ. ನಂತರ ದೂರ. ದೂರ ಪದವನ್ನು ಬಿಡಿಸ್ಬಾರ್ದಾಗ ದ ಉ ದೂ ರ ಆ ರ ದೂರ. ನೂರು. ನ ಉ ನೂ ರ ಉ ರು ನೂರು. ಧೂಪ. ಧ ಉ ಧೂ ಪ ಆ ಪ ಭೂಮಿ.
ಭ ಉ ಭೂ ಮ ಇ ಮಿ ನಂತರ ಕಿವಿ ಕ ಇ ಕಿ ವ ಇ ವಿ ಕಿವಿ ಬೆಲೆ ಬ ಎ ಬೇ ಲ ಎ ಲೆ ಬೆಲೆ ದೇವಿ ದ ಎ ದೇ ವ ಇ ವಿ ದೇವಿ ದೊರೆ ದ ಓ ದೋ ರ ಎ ರೇ ದೊರೆ ನ ಔ ನೌ ಕ ಎ ಕೆ ನೌಕೆ ಕೈದಿ ಕ ಐ ಕೈ ದ ಇ ದಿ ಕೈದಿ. ನೋಡಿದ್ವಲ್ವಾ ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.